ಕೆಲವು ನಟಿಯರು ಮಾತಾಡಿದ್ದನ್ನು ಯಪ್ಪ ಕೇಳಿಸ್ಕೊಳ್ಳಿ ಒಂದ್ಸಲ. ಕಮಿಟ್ಮೆಂಟ್ ಏನು ಮಾತಾಡೋದ ಹೇಳಿದ್ದೀನಿ ಏನಂದ್ರು? ಆಯ್ತು ಸರ್, ರೋಲ್ ಒಳ್ಳೆ ರೋಲ್ ಕೊಡಿ, ಅದು ಉಳಿದಿದ್ದು ಎಲ್ಲ ಓಕೆ, ಒಳ್ಳೆ ರೋಲ್ ಕೊಡಿ, ಒಳ್ಳೆ ಪೇಮೆಂಟ್ ಕೊಡಿಸಿ, ವಿ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಗುಡ್ ರೋಲ್ ಇದೆ, ನಾವು ವಿ ಕ್ಯಾನ್ ಡೂ ಎನಿಥಿಂಗ್. ಓಕೆ ಓಕೆ, ಅರ್ಥ ಆಯ್ತು ಅರ್ಥ ಆಯ್ತು. ನಮಗೆ ಒಂದು ಫ್ಯೂಚರ್ ಸಿಗುತ್ತೆ ಅಂದರೆ ನಾವು ಯಾಕೆ ಸರ್ ಟ್ರೈ ಮಾಡಬಾರ್ದು? ಕರೀಲ ಇನ್ನೊಬ್ಬರು ಬರ್ತಾರೆ, ಈ ಹೊಸ ಹುಡುಗಿ ಇವೆಲ್ಲ ಓಕೆ, ನಾವು ಒಪ್ಪನಾಗ ಮಾತಾಡ್ಬೋದಾ? ಮಾತಾಡ್ಬೋದು. ಅಲ್ಲಿ ನೀವು ಹಂಗೆ ಹೇಳ್ರಿ, ನೀವು ಯಾಕಂದ್ರೆ ಅವ್ರ ಹತ್ರ ಹೇಳ್ರಲ್ಲ. ಅಲ್ಲಿ ಇವ್ರು ಗೊತ್ತಿಲ್ಲ, ಅವಳ ಹತ್ರ ಹೇಳಿದ್ದೀನಿ, ಇವ್ರದ್ದೇನು ತೊಂದರೆ ಇಲ್ಲ. ಒಂದು ಪ್ರಾಜೆಕ್ಟ್ ಆಲ್ರೆಡಿ ಕಮಿಟ್ ಮಾಡಿದ್ವಿ ಇವರು, ಒಂದು ಮನಾಲಿ ಒಂದು ಶೂಟಿಂಗ್ ಮಾಡಬೇಕಾಗಿತ್ತು, ಅದಕ್ಕೆ ಫೈನಲ್ ಆಗಿದೆ ಆಲ್ರೆಡಿ. ಈ ಫೀಲ್ಡ್ ಯಾವ ಮೂವಿ ಮಾಡಿದ್ರೆ? ಕನ್ನಡದಲ್ಲಿ ಒಂದು ಚಿಕ್ಕ ಟೀಮು ಅದಾದ್ಮೇಲೆ ತಮಿಳ್ ಮೂವಿ ಎರಡು. ನಾವೊಂದು ದೊಡ್ಡ ಒಂದು ಮೂವಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಏನಂತ ದುಡ್ಡು ಪಡ್ಡು ಎಲ್ಲ ಅದಕ್ಕಿಂತ ಸಿನಿಮಾ ಸಕ್ಸಸ್ ಆಗ್ಬೋದು. ಅದೇ ಇದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೀರೋ ತಂಗಿರೋದು ಫಿಕ್ಸ್ ಮಾಡಿದ್ವಿ, ಆಮೇಲೆ ಫಿಕ್ಸ್ ಮಾಡೋಣ ಅಂತ. ಆಮೇಲೆ ಒಂದು ಸಾಂಗ್ ಬರುತ್ತೆ, ಒಂದು ಒಳ್ಳೆ ಸಾಂಗ್. ಕತೆ ಗೊತ್ತಾ? ಫುಲ್ ಹೇಳೋದು ಕ್ಯಾರೆಕ್ಟರ್ ಅವ್ರು ಒಪ್ಕೋಬೇಕಾಗುತ್ತೆ. ಒಪ್ಕೊಂಡಿದ್ದಾರೆ, ಹಂಗೆಲ್ಲ ಮಾಡೋದು. ಒಂದ್ಸರಿ ಕಮಿಟ್ ಆದ್ರೆ ಪಾಪ ಹಂಗೆಲ್ಲ ಮಾಡೋದು. ಅದೇ ಅದೇ ನಾವು ಸುಮ್ಮನೆ ಬಿಟ್ಬಿಡ್ತೀವ, ಮಾಡಿದ್ಮೇಲೆ ಅಷ್ಟೆಲ್ಲ ದುಡ್ಡು ಹಾಕಿ ಅಗ್ರಿಮೆಂಟ್ ಮಾಡಿಸಿರ್ತೀವಿ. ಅಗ್ರಿಮೆಂಟ್ ಆಕ್ಚುಲಿ ಲಾಸ್ಟ್ ಒಂದು ಸೈನ್ ಹಾಕ್ಸಿಲ್ಲ. ನಮಗೆ ಅಂದ್ರೆ ನಮಗೆ ಮರ್ಯಾದೆ ಮುಖ್ಯ ರೀ. ಒಂದು ಓಪನ್ ಆಗಿ ಫ್ರೆಂಡಾಗಿ ಹೇಳ್ತೀನಿ, ಮರ್ಯಾದೆ ಮುಖ್ಯ. ಎಲ್ಲ ಡಿವೈಡ್ ಮಾಡೋಣ ಬಿಡಿ, ಬಟ್ ವೆರಿ ಕಾನ್ಫಿಡೆನ್ಷಿಯಲ್. ಚಾನ್ಸ್ ಯಾವ್ದಿದ್ರು ನಾನು ಮಾಡ್ತೀನಿ. ಓಕೆ ಓಕೆ. ಇರುತ್ತೆ ಸರ್, ಬಟ್ ನಾನು ಇದುವರೆಗೂ ಯಾವ ಓಪನ್ ಮಾಡಿಲ್ಲ. ಇವಾಗ ಬರ್ತಾ ಇರೋದೆಲ್ಲ ಬರ್ತಾ ಇದೆಯಾ? ಎಲ್ಲಿ ಬರ್ತಾ ಇದೆ? ಯಾವುದಕ್ಕೆ? ಕನ್ನಡ 2 ಇದೆ, ಅದು ಒಂದು ತಂಗಿರೋದು, ಹೀರೋ ತಂಗಿರೋದು. ಹೌದಾ? ಈ ನಟಿಯರದ್ದು ಯಾರ್ದು ನಾವು ಮುಖ ತೋರಿಸಿಲ್ಲ, ವಾಯ್ಸ್ ಕೂಡ ಚೇಂಜ್ ಮಾಡಿದ್ದೀವಿ, ಹೆಸರು ಹೇಳಿಲ್ಲ. ಅವರು ಮಾತನಾಡುವಾಗ ತಮ್ಮ ಐಡೆಂಟಿಟಿ ರಿವೀಲ್ ಆಗುವಂತಹ ಅನೇಕ ವಿಷಯಗಳನ್ನು ಮಾತಾಡಿದ್ರು, ಅದು ಯಾವುದನ್ನೂ ನಾವು ತೋರಿಸಿಲ್ಲ. ಅವ್ರು ಮಾನ ಮರ್ಯಾದೆ ಬೀದಿ ಪಾಲು ಮಾಡಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ. ದೇ ಆರ್ ವಿಕ್ಟಿಮ್ಸ್. ವ್ಯವಸ್ಥೆ ಸರಿಯಾಗಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.